ಯಾವನೋ ಮತಾಂಧ ಮುಸ್ಲಿಂ ಹೋಗಿ ಚಿಕ್ಕಪೇಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ಪೂರಕವಾಗಿ ಸರ್ಕಾರದ ಗೃಹ ಸಚಿವರಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಅದು ಕಾವಿ ಹಾಕಿದ್ರು ಪರವಾಗಿಲ್ಲ, ಯಾರಾದ್ರೂ ಅಂತ ಹೋಗಿ ಚುನಾವಣೆ ಬಂದಾಗ ಹೋಗಿ ಕಾಲು ಮುಗಿತಾ ಇದ್ರಲ್ಲ, ನೀವೇ ತಾನೇ ಹೋಗಿ ಕಾಲಕ್ಕೆ ಬಿದ್ದು ಏನು ಆಶೀರ್ವಾದ ಕೊಡಿ ಅಂತ. ಇವಾಗ ಅದಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅಂತೀನಿ, ಒಪ್ಕೊತೀನಿ ನಾನು. ಆಯಿತು, ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಾ? ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನು ಕೊಡ್ಬೇಕಲ್ಲನಪ್ಪ. ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಲ್ಲ ಅವ್ರಿಗೆಲ್ಲ, ಏನು ಮಾಡಿದ್ರು ಅವ್ರ ಮೇಲೆ? ಎಲ್ಲ ಸಮರ್ಥನೆ ಮಾಡಿದ್ರಿ, ಎಲ್ಲ ಮಂತ್ರಿಗಳು ಸಮರ್ಥನೆ ಮಾಡಿದ್ರಲ್ಲ. ಅವ್ರು ಹೇಳೇ ಇಲ್ಲ, ಹಂಗಂದೇ ಇಲ್ಲ, ಕೂಗೇ ಇಲ್ಲ ಅಂತೇಳಿ. ಅವನ್ಯಾರೋ ಒಬ್ಬ ಹೈದರಾಬಾದಲ್ಲಿ ಹೇಳ್ದಲ್ಲ, 15 ನಿಮಿಷ ಟೈಮ್ ಕೊಡಿ, ಪೊಲೀಸ್ನ ವಾಪಸ್ ತೆಗೆದುಬಿಡಿ, ನಾವು ಮುಸ್ಲಿಮಾನ್ರು ಏನು ಅಂತ ತೋರಿ. ಏನು ಕ್ರಮ ತೆಗೆದುಕೊಂಡ್ರಿ? ಏನು ಕ್ರಮ ತೆಗೆದುಕೊಂಡಿಲ್ಲ. ಇನ್ನೊಬ್ಬ ಯಾರೋ ಹೇಳ್ದ, ನಾವು ಸುಪ್ರೀಂ ಕೋರ್ಟ್ ಆರ್ಡ್ರು, ಈ ಪಾರ್ಲಿಮೆಂಟ್ ಎಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ, ಅದು ನಿಮ್ದಿರ್ಬೋದು, ಆದರೆ ಇಡೀ ದೇಶದಲ್ಲಿ ಎಲ್ಲ ರಸ್ತೆ ಮುಸಲ್ಮಾನರದು ಅಂದ್ರಲ್ಲ, ಏನು ಕ್ರಮ ತೆಗೆದುಕೊಂಡ್ರಿ? ಹಾಂ, ಅದರಿಂದ ಮಾಡಿದ್ಮೇಲೆ ಕೇಸ್ ವಾಪಸ್ ತೆಗೆದಿಲ್ಲ. ಇದು ಅವರು ಮುಸಲ್ಮಾನರನ್ನ ಓಲೈಸಬೇಕು. ನಮಗೆ ಎಷ್ಟೇ ಹಿಂದೂಗಳಿಗೆ ಏನೇ ಕೆಟ್ಟದಾಗಲಿ, ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಚೂರು ನೋವಾಗಲ್ಲ. ಕಾಂಗ್ರೆಸ್ ಅವ್ರ ಮೈ ಮೇಲೆ ಏನೋ ಒಂಚೂರು ಯಾರಾದರೂ ಪಿನ್ ತಗೊಂಡು ಚುಚ್ಚಿದ್ರು ಕೂಡ ಇಮ್ಮಿಡಿಯೇಟಾಗಿ ಅದಕ್ಕೆ ಮುಲಾಮು ಹಚ್ಚಿಬಿಡ್ತಾರೆ. ಮುಲಾಮು, ಬ್ಯಾಂಡೇಜು, ಡಾಕ್ಟ್ರು ಎಲ್ಲ ಹೋಗಿ ನಿಂತ್ಕೊತಾರೆ. ಇದು ಇವತ್ತಿನ ಪರಿಸ್ಥಿತಿ. ಅದರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವೇನಾದರೂ ಸ್ವಾಮೀಜಿಯವ್ರನ್ನ ಮುಟ್ಟಿದ್ರೆ ಇಡೀ ಸಮುದಾಯ ಅವ್ರ ಹಿಂದೆ ಇದೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೊಳ್ಳಿ. ಯಾವನೋ ಮತಾಂಧ ಮುಸ್ಲಿಂ ಹೋಗಿ ಚಿಕ್ಕಪೇಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ಪೂರಕವಾಗಿ ಸರ್ಕಾರದ ಗೃಹ ಸಚಿವರಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಅದು ಕಾವಿ ಹಾಕಿದ್ರು ಪರವಾಗಿಲ್ಲ, ಯಾರಾದ್ರೂ ಅಂತ ಹೋಗಿ ಚುನಾವಣೆ ಬಂದಾಗ ಹೋಗಿ ಕಾಲು ಮುಗಿತಾ ಇದ್ರಲ್ಲ, ನೀವೇ ತಾನೇ ಹೋಗಿ ಕಾಲಕ್ಕೆ ಬಿದ್ದು ಏನು ಆಶೀರ್ವಾದ ಕೊಡಿ ಅಂತ. ಇವಾಗ ಅದಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅಂತೀನಿ, ಒಪ್ಕೊತೀನಿ ನಾನು. ಆಯಿತು, ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಾ? ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನು ಕೊಡ್ಬೇಕಲ್ಲನಪ್ಪ. ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಲ್ಲ ಅವ್ರಿಗೆಲ್ಲ, ಏನು ಮಾಡಿದ್ರು ಅವ್ರ ಮೇಲೆ? ಎಲ್ಲ ಸಮರ್ಥನೆ ಮಾಡಿದ್ರಿ, ಎಲ್ಲ ಮಂತ್ರಿಗಳು ಸಮರ್ಥನೆ ಮಾಡಿದ್ರಲ್ಲ. ಅವ್ರು ಹೇಳೇ ಇಲ್ಲ, ಹಂಗಂದೇ ಇಲ್ಲ, ಕೂಗೇ ಇಲ್ಲ ಅಂತೇಳಿ. ಅವನ್ಯಾರೋ ಒಬ್ಬ ಹೈದರಾಬಾದಲ್ಲಿ ಹೇಳ್ದಲ್ಲ, 15 ನಿಮಿಷ ಟೈಮ್ ಕೊಡಿ, ಪೊಲೀಸ್ನ ವಾಪಸ್ ತೆಗೆದುಬಿಡಿ, ನಾವು ಮುಸ್ಲಿಮಾನ್ರು ಏನು ಅಂತ ತೋರಿ. ಏನು ಕ್ರಮ ತೆಗೆದುಕೊಂಡ್ರಿ? ಏನು ಕ್ರಮ ತೆಗೆದುಕೊಂಡಿಲ್ಲ. ಇನ್ನೊಬ್ಬ ಯಾರೋ ಹೇಳ್ದ, ನಾವು ಸುಪ್ರೀಂ ಕೋರ್ಟ್ ಆರ್ಡ್ರು, ಈ ಪಾರ್ಲಿಮೆಂಟ್ ಎಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ, ಅದು ನಿಮ್ದಿರ್ಬೋದು, ಆದರೆ ಇಡೀ ದೇಶದಲ್ಲಿ ಎಲ್ಲ ರಸ್ತೆ ಮುಸಲ್ಮಾನರದು ಅಂದ್ರಲ್ಲ, ಏನು ಕ್ರಮ ತೆಗೆದುಕೊಂಡ್ರಿ? ಹಾಂ, ಅದರಿಂದ ಮಾಡಿದ್ಮೇಲೆ ಕೇಸ್ ವಾಪಸ್ ತೆಗೆದಿಲ್ಲ. ಇದು ಅವರು ಮುಸಲ್ಮಾನರನ್ನ ಓಲೈಸಬೇಕು. ನಮಗೆ ಎಷ್ಟೇ ಹಿಂದೂಗಳಿಗೆ ಏನೇ ಕೆಟ್ಟದಾಗಲಿ, ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಚೂರು ನೋವಾಗಲ್ಲ. ಕಾಂಗ್ರೆಸ್ ಅವ್ರ ಮೈ ಮೇಲೆ ಏನೋ ಒಂಚೂರು ಯಾರಾದರೂ ಪಿನ್ ತಗೊಂಡು ಚುಚ್ಚಿದ್ರು ಕೂಡ ಇಮ್ಮಿಡಿಯೇಟಾಗಿ ಅದಕ್ಕೆ ಮುಲಾಮು ಹಚ್ಚಿಬಿಡ್ತಾರೆ. ಮುಲಾಮು, ಬ್ಯಾಂಡೇಜು, ಡಾಕ್ಟ್ರು ಎಲ್ಲ ಹೋಗಿ ನಿಂತ್ಕೊತಾರೆ. ಇದು ಇವತ್ತಿನ ಪರಿಸ್ಥಿತಿ. ಅದರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವೇನಾದರೂ ಸ್ವಾಮೀಜಿಯವ್ರನ್ನ ಮುಟ್ಟಿದ್ರೆ ಇಡೀ ಸಮುದಾಯ ಅವ್ರ ಹಿಂದೆ ಇದೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೊಳ್ಳಿ. ಯಾವನೋ ಮತಾಂಧ ಮುಸ್ಲಿಂ ಹೋಗಿ ಚಿಕ್ಕಪೇಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ಪೂರಕವಾಗಿ ಸರ್ಕಾರದ ಗೃಹ ಸಚಿವರಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಅದು ಕಾವಿ ಹಾಕಿದ್ರು ಪರವಾಗಿಲ್ಲ, ಯಾರಾದ್ರೂ
ಅಂತ ಹೋಗಿ ಚುನಾವಣೆ ಬಂದಾಗ ಹೋಗಿ ಕಾಲು ಮುಗಿತಾ ಇದ್ರಲ್ಲ, ನೀವೇ ತಾನೇ ಹೋಗಿ ಕಾಲಕ್ಕೆ ಬಿದ್ದು ಏನು ಆಶೀರ್ವಾದ ಕೊಡಿ ಅಂತ. ಇವಾಗ ಅದಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತೀನಿ, ಒಪ್ಕೊತೀನಿ ನಾನು. ಆಯಿತು, ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಾ? ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನು ಕೊಡ್ಬೇಕಲ್ಲನಪ್ಪ. ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಲ್ಲ ಅವ್ರಿಗೆಲ್ಲ, ಏನು ಮಾಡಿದ್ರು ಅವ್ರ ಮೇಲೆ? ಎಲ್ಲ ಸಮರ್ಥನೆ ಮಾಡಿದ್ರಿ, ಎಲ್ಲ ಮಂತ್ರಿಗಳು ಸಮರ್ಥನೆ ಮಾಡಿದ್ರಲ್ಲ. ಅವ್ರು ಹೇಳೇ ಇಲ್ಲ, ಹಂಗಂದೇ ಇಲ್ಲ, ಕೂಗೇ ಇಲ್ಲ ಅಂತೇಳಿ. ಅವನ್ಯಾರೋ ಒಬ್ಬ ಹೈದರಾಬಾದಲ್ಲಿ ಹೇಳ್ದಲ್ಲ, 15 ನಿಮಿಷ ಟೈಮ್ ಕೊಡಿ, ಪೊಲೀಸ್ನ ವಾಪಸ್ ತೆಗೆದುಬಿಡಿ, ನಾವು ಮುಸ್ಲಿಮಾನ್ರು ಏನು ಅಂತ ತೋರಿ. ಏನು ಕ್ರಮ ತೆಗೆದುಕೊಂಡ್ರಿ? ಏನು ಕ್ರಮ ತೆಗೆದುಕೊಂಡಿಲ್ಲ. ಇನ್ನೊಬ್ಬ ಯಾರೋ ಹೇಳ್ದ, ನಾವು ಸುಪ್ರೀಂ ಕೋರ್ಟ್ ಆರ್ಡ್ರು, ಈ ಪಾರ್ಲಿಮೆಂಟ್ ಎಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ, ಅದು ನಿಮ್ದಿರ್ಬೋದು, ಆದರೆ ಇಡೀ ದೇಶದಲ್ಲಿ ಎಲ್ಲ ರಸ್ತೆ ಮುಸಲ್ಮಾನರದು ಅಂದ್ರಲ್ಲ, ಏನು ಕ್ರಮ ತೆಗೆದುಕೊಂಡ್ರಿ? ಹಾಂ, ಅದರಿಂದ ಸಮಸ್ಯೆ ಮಾಡಿದ್ಮೇಲೆ ಕೇಸ್ ವಾಪಸ್ ತೆಗ್ದಿಲ್ಲ. ಇದು ಅವರು ಮುಸಲ್ಮಾನರನ್ನ ಓಲೈಸಬೇಕು. ನಮಗೆ ಎಷ್ಟೇ ಹಿಂದೂಗಳಿಗೆ ಏನೇ ಕೆಟ್ಟದಾಗಲಿ, ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಚೂರು ನೋವಾಗಲ್ಲ. ಕಾಂಗ್ರೆಸ್ ಅವ್ರ ಮೈ ಮೇಲೆ ಏನೋ ಒಂಚೂರು ಯಾರಾದರೂ ಪಿನ್ ತಗೊಂಡು ಚುಚ್ಚಿದ್ರು ಕೂಡ ಇಮ್ಮಿಡಿಯೇಟಾಗಿ ಅದಕ್ಕೆ ಮುಲಾಮು ಹಚ್ಚಿಬಿಡ್ತಾರೆ. ಮುಲಾಮು, ಬ್ಯಾಂಡೇಜು, ಡಾಕ್ಟ್ರು ಎಲ್ಲ ಹೋಗಿ ನಿಂತ್ಕೊತಾರೆ. ಇದು ಇವತ್ತಿನ ಪರಿಸ್ಥಿತಿ. ಅದರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವೇನಾದರೂ ಸ್ವಾಮೀಜಿಯವ್ರನ್ನ ಮುಟ್ಟಿದ್ರೆ ಇಡೀ ಸಮುದಾಯ ಅವ್ರ ಹಿಂದೆ ಇದೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೊಳ್ಳಿ. ಯಾವನೋ ಮತಾಂಧ ಮುಸ್ಲಿಂ ಹೋಗಿ ಚಿಕ್ಕಪೇಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ಪೂರಕವಾಗಿ ಸರ್ಕಾರದ ಗೃಹ ಸಚಿವರಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಅದು ಕಾವಿ ಹಾಕಿದ್ರು ಪರವಾಗಿಲ್ಲ, ಯಾರಾದ್ರೂ ಅಂತ. ಹೋಗಿ ಚುನಾವಣೆ ಬಂದಾಗ ಹೋಗಿ ಕಾಲು ಮುಗಿತಾ ಇದ್ರಲ್ಲ, ನೀವೇ ತಾನೇ ಹೋಗಿ ಕಾಲಕ್ಕೆ ಬಿದ್ದು ಏನು ಆಶೀರ್ವಾದ ಕೊಡಿ ಅಂತ. ಇವಾಗ ಅದಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತೀನಿ, ಒಪ್ಕೊತೀನಿ ನಾನು. ಆಯಿತು, ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಾ? ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನು ಕೊಡ್ಬೇಕಲ್ಲನಪ್ಪ. ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಲ್ಲ ಅವ್ರಿಗೆಲ್ಲ, ಏನು ಮಾಡಿದ್ರು ಅವ್ರ ಮೇಲೆ? ಎಲ್ಲ ಸಮರ್ಥನೆ ಮಾಡಿದ್ರಿ, ಎಲ್ಲ ಮಂತ್ರಿಗಳು ಸಮರ್ಥನೆ ಮಾಡಿದ್ರಲ್ಲ. ಅವ್ರು ಹೇಳೇ ಇಲ್ಲ, ಹಂಗಂದೇ ಇಲ್ಲ, ಕೂಗೇ ಇಲ್ಲ ಅಂತೇಳಿ. ಅವನ್ಯಾರೋ ಒಬ್ಬ ಹೈದರಾಬಾದಲ್ಲಿ ಹೇಳ್ದಲ್ಲ, 15 ನಿಮಿಷ ಟೈಮ್ ಕೊಡಿ, ಪೊಲೀಸ್ನ ವಾಪಸ್ ತೆಗೆದುಬಿಡಿ, ನಾವು ಮುಸ್ಲಿಮಾನ್ರು ಏನು ಅಂತ ತೋರಿ. ಏನು ಕ್ರಮ ತೆಗೆದುಕೊಂಡ್ರಿ? ಏನು ಕ್ರಮ ತೆಗೆದುಕೊಂಡಿಲ್ಲ. ಇನ್ನೊಬ್ಬ ಯಾರೋ ಹೇಳ್ದ, ನಾವು ಸುಪ್ರೀಂ ಕೋರ್ಟ್ ಆರ್ಡ್ರು, ಈ ಪಾರ್ಲಿಮೆಂಟ್ ಎಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ, ಅದು ನಿಮ್ದಿರ್ಬೋದು, ಆದರೆ ಇಡೀ ದೇಶದಲ್ಲಿ ಎಲ್ಲ ರಸ್ತೆ ಮುಸಲ್ಮಾನರದು ಅಂದ್ರಲ್ಲ, ಏನು ಕ್ರಮ ತೆಗೆದುಕೊಂಡ್ರಿ? ಹಾಂ, ಅದರಿಂದ ಸಮಸ್ಯೆ ಮಾಡಿದ್ಮೇಲೆ ಕೇಸ್ ವಾಪಸ್ ತೆಗ್ದಿಲ್ಲ. ಇದು ಅವರು ಮುಸಲ್ಮಾನರನ್ನ ಓಲೈಸಬೇಕು. ನಮಗೆ ಎಷ್ಟೇ ಹಿಂದೂಗಳಿಗೆ ಏನೇ ಕೆಟ್ಟದಾಗಲಿ, ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಚೂರು ನೋವಾಗಲ್ಲ. ಕಾಂಗ್ರೆಸ್ ಅವ್ರ ಮೈ ಮೇಲೆ ಏನೋ ಒಂಚೂರು ಯಾರಾದರೂ ಪಿನ್ ತಗೊಂಡು ಚುಚ್ಚಿದ್ರು ಕೂಡ ಇಮ್ಮಿಡಿಯೇಟಾಗಿ ಅದಕ್ಕೆ ಮುಲಾಮು ಹಚ್ಚಿಬಿಡ್ತಾರೆ. ಮುಲಾಮು, ಬ್ಯಾಂಡೇಜು, ಡಾಕ್ಟ್ರು ಎಲ್ಲ ಹೋಗಿ ನಿಂತ್ಕೊತಾರೆ. ಇದು ಇವತ್ತಿನ ಪರಿಸ್ಥಿತಿ. ಅದರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವೇನಾದರೂ ಸ್ವಾಮೀಜಿಯವ್ರನ್ನ ಮುಟ್ಟಿದ್ರೆ ಇಡೀ ಸಮುದಾಯ ಅವ್ರ ಹಿಂದೆ ಇದೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೊಳ್ಳಿ.